ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಮ್ದು ನೆರ್ನಹಳ್ಳಿ ಗ್ರಾಮ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್. ಓಕೆ, ನೀವು ರಾಡಿ ಫಾರ್ಮ್ ಯೂಸ್ ಮಾಡೋದ್ರಿಂದ ಸೊ ಏನು ಯೂಸ್ ಆಗಿದೆ ಸ್ವಲ್ಪ ಹೇಳ್ತೀರಾ? ಸರ್, ನಾನು ರಾಡಿ ಫಾರ್ಮ್ ಬೇಸಿಗೆ ಕಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲಾ ಕ್ರಾಪ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಈ ರಾಡಿ ಫಾರ್ಮ್ ಯೂಸ್ ಮಾಡೋದ್ರಿಂದ ನಮ್ಮ ರೂಟ್ಸ್ ಅನ್ನೋದು ಒಂದ್ 2 ದಿವಸಕ್ಕೆ ವೈಟ್ ರೂಟ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಅದು ಒಂದಾದ್ರೆ ಮತ್ತೆ ಗಿಡ ಐತಲ್ಲ, ಗಿಡ ಸ್ವಲ್ಪ ಬೆಳೆದ ತಕ್ಷಣ ಫ್ಲಾಕ್ಸ್ ಬರುತ್ತೆ ಸೈಡಲ್ಲೇ, ಬ್ರಾಂಚಸ್ ಬೇಗ ಓಪನ್ ಆಗುತ್ತೆ. ರಾಡಿ ಫಾರ್ಮ್ ಬಿಡಿದ್ರೆ ಇದ್ರೆ ಸ್ವಲ್ಪ ಮೇಲೆ ಹೊರಟೋಗಿ ಅಲ್ಲಿಂದ ಬ್ರಾಂಚಸ್ ಓಪನ್ ಆಗುತ್ತೆ. ರಾಡಿ ಫಾರ್ಮ್ ಬಿಡೋದ್ರಿಂದ ಕೆಳಗಡೆ ಬ್ರಾಂಚಸ್ ಒಂದು 7-8 ಅದರ ಕೆಳಗಡೆಯಿಂದನೇ ಬ್ರಾಂಚಸ್ ಓಪನ್ ಆಗುತ್ತೆ. ಗಿಡ ಸ್ಟೆಮ್ ಬರುತ್ತೆ, ಕೆಳಗಡೆ ಬ್ರಾಂಚಸ್ ಕೂಡ ಬರ್ತಾ ಇದೆ. ನಮಗೆ ಅದಕ್ಕೆ ಎಲ್ಲಾ ಕ್ರಾಪ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ ಸರ್. ಯೂಸ್ ಮಾಡ್ತೀವಿ ಸರ್. ಇದರಿಂದ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ರೈತರಿಗೆ ನಾನು ಹೇಳೋದ್ರಿಂದ ನನ್ನ ಕಡೆಯಿಂದ ಎಲ್ಲಾ ರೈತರು ಕೂಡ ಎಲ್ಲಾ ಬೆಳೆಗಳಿಗೂ, ತರಕಾರಿ ಬೆಳೆಗಳಿಗೆ, ಎಲ್ಲಾ ಬೆಳೆಗಳಿಗೂ ಕೂಡ ರಾಡಿ ಫಾರ್ಮ್ ಯೂಸ್ ಮಾಡ್ಬೋದು. ಯೂನಿಟ್ 4 ದಿವಸ ಆದ್ಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ 4 ದಿವಸ ಆದ್ಮೇಲೆ ಯೂಸ್ ಮಾಡ್ಕೋಬಹುದು. ಕ್ರೇಟ್ ಕೂಡ ನಾನು ಅದ್ದಿದ್ದೆ 1-2 ಬೆಳೆಗಳಲ್ಲಿ ಚೆನ್ನಾಗಿ